ನೋಡಿ ಎಂಥ ದೊಡ್ಡ ಸುದ್ದಿ ಅಂತಂದರೆ 1968ರಿಂದ 2023 ತನಕ ಎಲ್ಲ ಡಾಕ್ಯುಮೆಂಟ್ಗಳು ನಮ್ಮ ಬಳಿ ಇದೆ ಅಂತೇಳಿ ಪ್ರದೀಪ್ ಅಷ್ಟು ಹೇಳಿದ ನಂತರ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಾವು ಹುಡುಕಾಡಿದ್ವಿ, ತೆಗೆದಿದ್ದೀವಿ. ಪ್ರದೀಪ್ ಸ್ವತಃ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಪ್ರದೀಪ್ ಅವರು ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕೊನೆಗೂ ನೀವು ಹೇಳಿದ್ದನ್ನು ತಗೊಂಡ್ಬಿಟ್ಟಿವಿ ನೋಡಿ ನಾವು. ಓಕೆ ಸರ್, ಓಕೆ ಸರ್, ಕಂಗ್ರಾಚುಲೇಷನ್ ಸರ್. ಎನಿವೆ ಒಳ್ಳೆ ಡಾಕ್ಯುಮೆಂಟ್ ಹುಡುಕಿದ್ರಿ ಸರ್. ಅದೇ ಈಗ ನಾವು ಅದನ್ನು ಬೆಳಗ್ಗೆಯಿಂದ ನಿಮ್ಮ ಪಾಯಿಂಟ್ ಆಗ್ತಾ ಇದ್ವಿ. ಪ್ರಥಮವಾಗಿ ದೂರು ಕೊಟ್ಟವರು ನೀವು, ಆ ನಂತರ ಹಾಂ ಸರ್ ಅವತ್ತು ಹೇಳಿದ್ರಿ ನೀವು ಇರೇಸರ್ ಅಂದರೆ ವೈಟ್ನರ್ ಹಾಕಿದ ಇದೇ ಬಡಾವಣೆಯಲ್ಲಿ ಅನ್ನೋ ವಿಚಾರನ ಹೌದು ಹೌದು ಅವರು ಆ ಲೆಟರ್ ನಲ್ಲಿ ವೈಟ್ನರ್ ಹಾಕಿದ್ದಾರೆ. ಈಗ ಈ ದರ್ಶನ ವಿಚಾರಗಳೆಲ್ಲ ಬಂದಾಗ ಫೋನ್ ರಿಟ್ರೀವ್ ಆಗುತ್ತೆ ಅಂತೆಲ್ಲ ಎಲ್ಲ ಸುದ್ದಿಗಳು ಬಂತು. ಎಸ್ ಸರ್. ಈ ವೈಟ್ನರ್ ರಿಟ್ರೀವ್ ಮಾಡೋದು ಇನ್ನೂ ಬಂದಿಲ್ವಾ? ಅದನ್ನು ಕಂಡಿಡಿಬೇಕು ಸರ್, ಕಂಡಿಡಿಬೇಕು ಅದನ್ನು ಅಲ್ವಾ ಸರ್. ಆಮೇಲೆ ಎನ್ಕ್ವೈರಿ ಮಾಡಿದ್ರೆ ಖಂಡಿತ ಮೂಲ ಕಡತ ಸಿಕ್ಕೇ ಸಿಗುತ್ತೆ, ಅದು ಹಾಗೆ ಆಗುತ್ತೆ ಸರ್. ಈಗ ಪ್ರದೀಪ್ ಅವರೇ 68ರಿಂದ 2023 ತನಕದ ದಾಖಲೆಗಳ ಕಟ್ಟಿದೆ. ಎಸ್ ಸರ್. ಈಗ ಈ ಒಂದು ದಾಖಲೆ ಸಿಕ್ಕ ನಂತರ ಆ ದಾಖಲೆಗಳ ತೂಕ ಒಂದು, ಈ ದಾಖಲೆಯ ತೂಕ ಒಂದು ಆಗ್ಬಿಡ್ತಾ ಹೆಂಗೆ? ಇಲ್ಲ ನಮ್ಗೆ RTI ತಗೊಂಡ್ಬಿಟ್ಟಿದೀವಿ ಸರ್ ಆಗ್ಲೇ. ಓಕೆ RTI ತಗೊಂಡಿರೋದ್ರಿಂದ ಅವ್ರು ಏನು ಮಾಡಕ್ಕಾಗಲ್ಲ. ಈಗ ಆಲ್ರೆಡಿ ಅವ್ರು ಟ್ಯಾಂಪರ್ ಮಾಡ್ಬಿಟ್ಟಿದ್ದಾರೆ ಇದನ್ನ. ಅದಕ್ಕೆ ಅವರು ಧೈರ್ಯವಾಗಿ ಹೇಳ್ತಾ ಇದ್ರು, ನೋಡಿ ಯಾವ ರೀತಿ ವೈಟ್ನರ್ ಹಾಕಿದ್ರೆ ನಿಮ್ಗೆ ಕಾಣಿಸುತ್ತೆ. ಕ್ಲೀನಾಗೆ ಕರೆಕ್ಟ್ ಆಗಿ ಇಂಥದ್ದೇ ಪ್ರಾಧಿಕಾರ ಅನ್ನೋದನ್ನ ಕರೆಕ್ಟ್ ಆಗಿ ವೈಟ್ನರ್ ಮಾಡಿ ನಿಮ್ಗೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ಈಗ ಅವತ್ತು ಹೆಲಿಕಾಪ್ಟರ್ ಅಲ್ಲಿ ಕೆಲವು ಡಾಕ್ಯುಮೆಂಟ್ ಹೊತ್ಕೊಂಡು ಹೋದ್ರಲ್ಲ, ಆ ಹೊತ್ತುಕೊಂಡು ಹೋದೋ ಡಾಕ್ಯುಮೆಂಟ್ ಅಲ್ಲಿ ಇದು ಇದ್ದಿರ್ಬೋದಾ? ಖಂಡಿತ ಸರ್. ಆಮೇಲೆ ವೈಟ್ನರ್ ಹಾಕ್ಬಿಟ್ರ ತಕ್ಷಣ ಅದೇನು ಇದಾಗ್ಬಿಡಲ್ಲ. ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿದ್ರೆ, ಒಂದು ಕರೆಕ್ಟ್ ಆಗಿ ಲೈಟಿಂಗ್ ಸೆಟ್ ಹಾಕ್ಬಿಟ್ಟು ನೋಡಿದ್ರೆ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸರ್. ನಿಮ್ಗೆ ಇದೇ ಬೇಕಾಗಿಲ್ಲ. ಆಮೇಲೆ ಎಕ್ಸ್ಪರ್ಟ್ಸ್ ಇದೆ ಸರ್, ಫೊರೆನ್ಸಿಕ್ ಲ್ಯಾಬ್ ಕಳ್ಸಿದ್ರೆ ಏನ್ ಬರ್ದಿದೆ ಅಂತ ಗೊತ್ತಾಗುತ್ತೆ ಅದ್ರಲ್ಲಿ. ಫೊರೆನ್ಸಿಕ್ ಅಲ್ಲಿ ಬರುತ್ತೆ 100% ಬರುತ್ತೆ. ಇವರು ವೈಟ್ನರ್ ಹಾಕಿದ್ರು ಕೂಡ ಬರುತ್ತೆ. ಸೊ ಅದೆಲ್ಲ ಆಗ್ಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕು, ತನಿಖೆ ಆಗ್ಬೇಕು. ಅವಾಗ ಮಾತ್ರ ನಿಮ್ಗೆ ಅದು ಟ್ಯಾಂಪರ್ ಮಾಡಿದಾರ ಡಾಕ್ಯುಮೆಂಟ್, ಫೋರ್ಜ್ ಮಾಡಿದಾರ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಗೆ ಗೊತ್ತಾಗೋದು. ಈಗ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಇಲ್ಲ ಈಗ ಏನು ವೈಟ್ನರ್ ಹಾಕಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನಮ್ಮ ಬಳಿ ಇದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೂಡ ಈಗ ಜಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟರು. ಈಗ ಪ್ರದೀಪ್ ಅವರು ನಾನು ಕೇಳ್ತಿರುವಂಥದ್ದು, ಈಗ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ನಾನು ಮಾಡೇ ಇಲ್ಲ, ನಮ್ಮ ಫ್ಯಾಮಿಲಿಯಿಂದ ಫೋರ್ಸ್ ಆಗೇ ಇಲ್ಲ. ಈಗ ಈ ಡಾಕ್ಯುಮೆಂಟ್ ಬಂದ ನಂತರ ಈ ಕೇಸ್ಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ? ಅಂದ್ರೆ ಫೋರ್ಜರಿಗೆ ಒಂದು ಡಾಕ್ಯುಮೆಂಟ್ ಸಿಕ್ತಲ್ಲ, ಫೋರ್ಜರಿ ಅಂದ್ರೆ ಫೋರ್ಜರಿ ಮಾಡಿರೋದಕ್ಕೆ 468 471 ಏನಿತ್ತು ಅಟ್ರಾಕ್ಟ್ ಆಗ್ತದಲ್ಲ ಅರ್ಲಿಯರ್, ಅವ್ರು ಫೋರ್ಜರಿ ಮಾಡೋದಕ್ಕೆ ಕ್ಲಿಯರ್ ಕೇಸು. ಫ್ಯಾಬ್ರಿಕೇಶನ್ ಆಫ್ ಡಾಕ್ಯುಮೆಂಟ್, ಟ್ಯಾಂಪರ್ ದಿ ಡಾಕ್ಯುಮೆಂಟ್ಸು, ಟ್ಯಾಂಪರಿಂಗ್ ಮಾಡೋದಕ್ಕೆ ಇಟ್ ಇಸ್ ಎ ವೆರಿ ಕ್ಲಿಯರ್ ಸೋರ್ಸಿಂಗ್ ದಿ ಡಾಕ್ಯುಮೆಂಟ್, ವೆರಿ ಎಸೆನ್ಷಿಯಲ್ ಡಾಕ್ಯುಮೆಂಟ್. ಥ್ಯಾಂಕ್ ಯು ಪ್ರದೀಪ್. ನಿಮ್ಮ ಹೋರಾಟ ಕೂಡ ಇದು ಇಲ್ಲಿ ರಾಜಕೀಯ ಅದೆಲ್ಲ ಸೆಕೆಂಡ್ರಿ. ನಮಗೇನಪ್ಪ ಅಂತಂದರೆ ಯಾರು ಈ ವಿಚಾರವಾಗಿ ಹೋರಾಟ ಮಾಡಿದ್ರು ಆರಂಭಕ್ಕೆ ನೀವು ಯಾವಾಗ ಒಂದು ವಿಷಯ ಹೇಳ್ತೀನಿ ವೀಕ್ಷಕರ, TJ ಅಬ್ರಹಾಂ ಇವರೆಲ್ಲ ದೂರು ಕೊಟ್ಟಿದ್ದಾರೆ. ಬಟ್ ಪ್ರದೀಪ್ ಬಹಳ ದಿನ, ಯಾವಾಗ ಪ್ರದೀಪ್ ನೀವು ಫಸ್ಟ್ ದೂರು ಕೊಟ್ಟಿದ್ದು? 2023 ಡೇಟು ಡಿಸೆಂಬರ್ 3 2023 ಫಸ್ಟ್ ಈ ದಾಖಲೆಯನ್ನು ಕೊಟ್ಟಿರ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅದಾಗಿರೋದಿಲ್ಲ, ಆದ್ರೆ ಪ್ರಯತ್ನಗಳು ಮುಂದುವರಿತಾ ಇರತ್ತೆ. ಹೌದು, ಇವತ್ತು ತುಂಬಾ ಸರಿ ಅವರು ಡಾಕ್ಯುಮೆಂಟ್ಸ್ ನ ಯಾಕೆ ಮಾಡಿದ್ರು ಅಂದ್ರೆ ಸರ್, ಈ ರಾಜಭವನದಲ್ಲಿ ತುಂಬಾ ಎನ್ಕ್ವೈರಿ ಮಾಡಿದ್ರು, ನನ್ನನ್ನೇ ಎನ್ಕ್ವೈರಿ ಮಾಡಿದ್ದಾರೆ. ಇಂತಿಂತ ಡಾಕ್ಯುಮೆಂಟ್ಸ್ ಕೆಲವು ಡಾಕ್ಯುಮೆಂಟ್ಸ್ ಸರ್ಟಿಫೈಡ್ ಕೊಟ್ಟಿರಲಿಲ್ಲ, ಜೆರಾಕ್ಸ್ ಕೊಟ್ಟಿದೆ, ಆಗಲ್ಲ ಸರ್ಟಿಫೈಡೇ ಬೇಕು ಅಂದ್ರು, ಸರ್ಟಿಫೈಡ್ ಕಾಪಿ ಕೊಟ್ಟು, ಹಂಗಾಗಿ ದಟ್ ಈಸ್ ಅ ಪ್ರೋಸೆಸ್. ಆಮೇಲೆ ಇಯರ್ ಮಾಡಿದ್ರು, ಎಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ, ಯಾವ ರೀತಿ ಫ್ಯಾಬ್ರಿಕೇಶನ್ ಆಗಿದೆ, ಯಾವ ರೀತಿ ಫೋರ್ಜ್ ಆಗಿದೆ, ಇದೆಲ್ಲವನ್ನು ಕೂಡ ಡಾಕ್ಯುಮೆಂಟ್ಸ್ ನ 1 by 1 ಕಲೆಕ್ಟ್ ಮಾಡಿ ಫೈನಲಿ ದೇ ಆರ್ ಕಮ್ ಟು ದ ಕನ್ಕ್ಲೂಷನ್. ಒನ್ ಡೇಗ್ ಮಾಡಿದ್ದಲ್ಲ ಅದು. ಇವ್ರು ಹೇಳ್ತಾ ಇದ್ರಲ್ಲ ಒನ್ ಡೇಗ್ ಮಾಡ್ಬಿಟ್ಟಿದ್ದಾರೆ, ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್ ಮೇಡ್ ಬೈ ದಿ ಆನರಬಲ್ CM. ಅಂದ್ರೆ ಉಳಿದವರು ಕೊಟ್ಟಂತ ದಾಖಲೆಗಳು ಕೂಡ ಅದಕ್ಕೆ ಪೂರಕವಾಗಿ ಬರ್ತಾ ಇತ್ತು. ಸೊ ಹಾಗಾಗಿ 1 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ. ಖಂಡಿತ ಅದ್ರ ಬಗ್ಗೆ ಒಂದು ಕೂಲಂಕುಷವಾದ ಇದ್ರ ಆಗಿದೆಯಾ ಇಲ್ವಾ, ಲೋಪ ಆಗಿದೆಯಾ ಇಲ್ವಾ, ಫೋರ್ಜ್ ಆಗಿದೆಯಾ ಇಲ್ವಾ, ಮೋಸ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಿಲಿಮಿನರಿ ಎನ್ಕ್ವೈರಿನ ಕೂಡ ರಾಜಭವನ ಮಾಡ್ಕೊಂಡಿದೆ. ಎಸ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಪ್ರದೀಪ್ ಅವರು ಪ್ರಥಮ ದೂರುದಾರರು. ಆಮೇಲೆ ಈ ಡಾಕ್ಯುಮೆಂಟ್ ಬಗ್ಗೆ RTI ಇಂದ ತಗೊಂಡಿದ್ದಾರೆ. ನಾವು ತುಂಬ ಕೇಳಿದ್ವಿ ಅವ್ರ ಹತ್ರ, ಕೊಡಿ ಸರ್ ಏನಾದರೂ ಮಾಡೋಣ ಅಂತ, ಕೊಡಲೇ ಇಲ್ಲ. ಹಾಗಂತ ನಾವು ಬಿಡ್ತೀವಾ? ನಾವು ಬೇರೆ ಕಡೆಯಿಂದ ಎತ್ತಾಕೊಂಡ್ಬಂದ್ವಿ, ಈಗ ಇದನ್ನು ಮುಂದಿಡ್ತಾ ಇದ್ದೀವಿ. ಇಷ್ಟು ಮಾಹಿತಿ, ಇಷ್ಟು ದಾಖಲೆ ಬೇರೆ ಎಲ್ಲೂ ಇಲ್ಲ. ಬೇರೆ
ಚಾನಲ್ಗಳು ಕೂಡ ಅರ್ಧಂಬರ್ಧ ಹೊಡಿತಾ ಇದೆ. ಬೇಕಿದ್ರೆ ಇಲ್ಲಿಗೆ ಬರಲಿ ನಮ್ಮ ಆಫೀಸ್ ಹತ್ರಕ್ಕೆ, ಫುಲ್ ಡಾಕ್ಯುಮೆಂಟ್ ಬೇಕಿದ್ರೆ ಕೊಡೋಣ. ಈಗ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಇದೇ ಸ್ಟೋರಿ ಹೋಗುತ್ತೆ. CM ಪತ್ನಿ ಸೈಟ್ ಕೇಳಿದ ಬಗ್ಗೆ. ಓಕೆ, ಇವತ್ತು ಬೆಳಗ್ಗೆ 9 ಗಂಟೆಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಒಂದು ಡಾಕ್ಯುಮೆಂಟನ್ನು ಸುದ್ದಿ ಬ್ರೇಕ್ ಮಾಡ್ತು. ಅದಾದ ನಂತರ ಇಡೀ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ, ರಾಜಕೀಯ ವಲಯದಲ್ಲಿ ಇದೇ ಚರ್ಚೆ, ಬೇರೆ ಯಾವ ಸುದ್ದಿ ಹೋಗ್ತಾ ಇಲ್ಲ, ಇದೇ ಚರ್ಚೆ. ಅಲ್ಲಿ ಪಾಪ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಕರೆದಿದ್ರು, ಯಾವುದೇ ಚಾನಲ್ ಅದನ್ನು ಪಂಚ್ ಮಾಡ್ಕೋತಾ ಇಲ್ಲ. ಯಾಕೆಂತಂದರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಏನು ಕೊಟ್ಟಿತ್ತು ಅದು ಅಂಥ ಸುದ್ದಿ. ಅದಾದ ನಂತರ ದೆಹಲಿಯಿಂದ ಬುಲಾವ್ ಬಂದಿದೆ. ಈಗ ಹಾಲಿಯಾಗಿ ಹೋಗುವಂಥ ಮುಖ್ಯಮಂತ್ರಿಗಳು ಮಾಜಿಯಾಗಿ ಬರ್ತಾರೆ, ಗೊತ್ತಿಲ್ಲ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತೇಳಿ. ಆದರೆ ಎಂಥ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ಕೊಟ್ವಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ಅದು ಪರಿಣಾಮ ಬೀರುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ರಿಗಳಿದ್ದಾಗ ಇದಕ್ಕೆ ಯಾಕೆ ಇಷ್ಟು ಮಹತ್ವ? ಇದು ಸಿದ್ದರಾಮಯ್ಯ ವಿರೋಧಿಗಳ ಪಾಲಿಗೆ, ರಾಜಕೀಯ ವಿರೋಧಿಗಳ ಪಾಲಿಗೆ ಹೇಗೆ ಹೋಳಿಗೆ ಸುದ್ದಿ. ಬನ್ನಿ ನೋಡ. ನಾವು ಇಂಥ ಕಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸುಳ್ಳ? ಈಗ ಈ ಒಂದು ಪ್ರಶ್ನೆ ಮೂಡುವಂತಹ ದಾಖಲೆ ರಿವೀಲ್ ಆಗಿದೆ. ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದು ಆ ಪತ್ರವನ್ನು ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ. RTI ವೈಟ್ನರ್ ಹಾಕಿ. ದೂರುದಾರ ಪ್ರದೀಪ್ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಈ ಹಿಂಟ್ ಕೊಟ್ಟಾಗ್ಲೇ ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆಯ ಹಿಂದೆ ಬಿದ್ದಿತ್ತು. ಆದರೆ ಸಿಎಂ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿವೆ. ಬದಲಿ ಲೇಔಟ್ನಲ್ಲಿ ಸೈಟ್ ನೀಡುವುದಕ್ಕೆ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಈಗ ಲಭ್ಯವಾಗಿದೆ. ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅದರ ಮೇಲೆ ವೈಟ್ನರ್ ಹಾಕಿ ಕೆಲ ವಿಚಾರವನ್ನ ಅಳಿಸಲಾಗಿದೆ. ಅದರಲ್ಲಿ ಮೂಡ ಸೀಲ್ ಕೂಡ ಇದೆ. ಪಾರ್ವತಿ ಅವರ ಸಹಿ ಇದೆ. 23 ಜೂನ್ 2014 ಎಂಬ ಡೇಟ್ ಅದರಲ್ಲಿದೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ 2014ರಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. ಮತ್ತೊಂದು ಮುಖ್ಯ ಅಂಶ ಏನು ಅಂದ್ರೆ ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಮಾತ್ರ ವೈಟ್ನರ್ ಹಾಕಿ ಅಳಿಸಲಾಗಿದೆ. ಇನ್ನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ದಾಖಲೆ ನೋಡ್ತಾ ಇರುವಂತೆಯೇ ಹಲವು ಪ್ರಶ್ನೆಗಳು ದುತ್ತನೆ ಎದುರಾಗ್ತವೆ. ಸದ್ಯ ಮೂಡ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಹಾಗಾದ್ರೆ ಸೈಟ್ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಯೇ ಉತ್ತರಿಸಬೇಕು. ಅವರ ಉತ್ತರಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.